ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ ಜಮೀರ್ ಕುಮಾರಕೃಪಾ ಬಳಿಯ ಕಾವೇರಿ ನಿವಾಸದಲ್ಲಿ ಜಮೀರ್ ಭೇಟಿ ಮಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಸೇರಿದಂತೆ ಅನೇಕ ಶಾಸಕರು ಕೂಡ ಇದ್ರು. ಎಂಎಲ್ಸಿಗಳಿಂದ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಲಾಗಿದೆ. ಸುಮಾರು 2 ಗಂಟೆಗಳ ಕಾಲ ಚರ್ಚಿಸಿ ಹೊರಟಿದ್ದಾರೆ ಜಮೀರ್. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಂತಹ ಜಮೀರ್ ಕುಮಾರಕೃಪಾದ ಬಳಿ ಅವರ ನಿವಾಸ ಕಾವೇರಿ ನಿವಾಸ ಏನಿದೆ ಅಲ್ಲಿ ಜಮೀರ್ ಹೋಗಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಸೇರಿದಂತೆ ಅನೇಕ ಶಾಸಕರುಗಳು ಹಾಗೆ ಎಂಎಲ್ಸಿಗಳು ಕೂಡ ಈ ಸಂದರ್ಭದಲ್ಲಿ ಇದ್ರು. ಸಾಕಷ್ಟು ಜನ ಹೋಗಿ ಭೇಟಿ ಮಾಡಿ ಮಾತನಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಆದಂಥ ಬೆಳವಣಿಗೆಯನ್ನು ಕೂಡ ಈ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತೆ. ಸಿದ್ದರಾಮಯ್ಯ ಅವರನ್ನ ಜಮೀರ್ ಅವರ ಬೆಂಬಲಿಗ ಅಭಿಮಾನಿಯೊಬ್ಬರು ಕೇಳ್ತಾ ಇರ್ತಾರೆ, ಅವ್ರನ್ನ ಸಚಿವ ಸ್ಥಾನಕ್ಕೆ ಸೇರಿಸ್ಕೊಳ್ಳಿ ಅಥವಾ DCM ಸ್ಥಾನವನ್ನು ಕೊಡಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ನನ್ನ ವಿರುದ್ಧ ಕೆಲಸ ಮಾಡಿದವ್ರಿಗೆ ನಾನು ಸಹಾಯ ಮಾಡಬೇಕಾ ಅನ್ನೋ ದಾಟಿಯಲ್ಲಿ ಸಿದ್ದರಾಮಯ್ಯ ಮಾತನಾಡಿದರು. ಇದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಕೂಡ ಹುಟ್ಟು ಹಾಕಿತ್ತು. ಹಾಗಾದ್ರೆ ಏನು ಮಾಡಿದ್ರು ಜಮೀರ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಜಮೀರ್ಗೆ DCM ಸ್ಥಾನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆಗಳು ಕೂಡ ಈಗಾಗಲೇ ಆಗ್ತಾ ಇದೆ. ಹಾಸನದ 80 ಅಡಿ ರಸ್ತೆ ಬಡಾವಣೆಯಲ್ಲಿ ಪಂಚಿನ ಮೆರವಣಿಗೆ ನಡೆಸಲಾಗಿದೆ. ಜಮೀರ್ ಪರ ಘೋಷಣೆ ಕೂಗಿ ಅಭಿಮಾನಿಗಳು ಮೆರವಣಿಗೆ ಮಾಡಿದ್ದಾರೆ. ಅಬ್ದುಲ್ ಕಲಾಂ ಟ್ರಸ್ಟ್ ಮುಸ್ಲಿಂ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಗಿದೆ. ಜಮೀರ್ ಅಹಮದ್ ಅವರನ್ನ DCM ಮಾಡಿ ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಪಂಚಿನ ಮೆರವಣಿಗೆಯಲ್ಲಿ 100 ಜನ ಭಾಗಿಯಾಗಿದ್ದಾರೆ. ಕೇವಲ ಹಾಸನ ಮಾತ್ರ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಸರ್ಕಾರಕ್ಕೆ ಒತ್ತಡ ಇರುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಜಮೀರ್ಗೆ DCM ಸ್ಥಾನವನ್ನು ನೀಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM ರೇಸ್ನಲ್ಲಿ ಇದ್ದಂತಹ ವ್ಯಕ್ತಿ ಕೂಡ ಜಮೀರ್. ಅದರಿಂದಾಗಿ ಅವರಿಗೆ DCM ಸ್ಥಾನವನ್ನು ನೀಡಬೇಕು ಅಂತ ಒತ್ತಾಯಿಸಿ ಈಗಾಗಲೇ ಅವರ ಸ್ವಕ್ಷೇತ್ರ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾದಂಥ ಪ್ರತಿಭಟನೆಗಳು ಆಗ್ತಾ ಇರುವಂಥದ್ದು.